ರೀ ರೀ ಏನ್ ರಮ್ಯಾ? ಏನೂ ಇಲ್ಲ. ನಿಮ್ಮ ಸಂಬಳ ಎಲ್ಲನ ಏನ್ ಮಾಡಿದ್ರಿ? ಅಲ್ಲ, ನನ್ನ ಕೈಗೆ ಕೊಡ್ರಿ ನಿಮ್ಮ ಸಂಬಳನ ಇನ್ಮೇಲೆ. ಯಾಕೆ? ಯಾಕೆಂದ್ರೆ ನಾವುನು ಎಷ್ಟು ದಿನ ಅಂತೇಳಿ ಈ ಕಂಬದ ಮನೆಗೆ ಇರಕ್ಕಾಗುತ್ತೆ? ತಾತ ಕಟ್ಸಿರೋ ಮನೆಯಲ್ಲಿ ಅದಕ್ಕೆ ನಾವು ಒಂದು RCC ಮನೆ ಕಟ್ಸೋಣ ಅಂತನ ಹೇಳಿಲ್ವಾ? ಆ ಜಾಗ ಇದೆಯಲ್ಲ ನಿಮ್ದು, ಸೈಟಿನ ಜಾಗ, ಅದನ್ನ ನನ್ನ ಹೆಸರಿಗೆ ಮಾಡಿಸ್ಕೊಂಡ್ಬಿಟ್ಟು ಮನೆ ಕಟ್ಟಕ್ಕೆ ಶುರು ಮಾಡೋಣ. ಹೆಂಗೋನು ಆಶಾ ಕೆಲ್ಸಕ್ಕೆ ಸೇರವಳೆ. ಈಗ ಅವಳಿಗೂ ಸಂಬಳ ಬರುತ್ತೆ, ಒಂದು 25,000. ನಿಮ್ಗೆ 15,000 ಬರುತ್ತೆ. ಎಲ್ಲ ನನ್ನ ಕೈ ಕೊಟ್ರೆ ನಾನು ಇಟ್ಕೊಂತೀನಿ. ಆಮೇಲೆ ಬ್ಯಾಂಕ್ನಾಗೆ ಲೋನ್ ತಗೊಂಡು ಮನೆ ಕಟ್ಸಿ ಆಮೇಲೆ ನಿಧಾನಕ್ಕೆ ತೀರ್ಸಿದ್ರಾಯ್ತು. ಅದಕ್ಕೇನೆ ನಿಮ್ಮಮ್ಮ ಸುಮ್ಮನೆ ಅದಕ್ಕೆ ಇದಕ್ಕೆ ಅಂತನ ಖರ್ಚು ಮಾಡ್ತಾರೆ. ಹೌದಲ್ವಾ? ಸರಿ ಸರಿ ಆಯಿತು. ಆದರೆ ಆ ಜಾಗ ನಿನ್ನ ಹೆಸರಿಗೆ ಮಾಡ್ಸೋಕ್ಕೆ ನಮ್ಮಮ್ಮ ಒಪ್ಪಲ್ಲ. ಹೌದಾ? ಅಲ್ಲ, ಅವತ್ತು ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಇದನ್ನಾದ್ರೂ ಒಂದು ಮಾಡಿಸ್ಕೊಡ್ರಿ. ನಿಮ್ಮನ್ನ ನಂಬಿ ಮೋಸವಾಗಿ ಮದುವೆ ಆಗಿದ್ದೀರಾ. ಇದನ್ನಾದ್ರೂ ಮನೆ ಆದ್ರೂ ನನ್ನ ಹೆಸರಿಗಿದ್ರೆ ಏನೋ ನಾನು ನಿನ್ನ ಮದುವೆ ಆಗಿದ್ಕೋ ಸಾರ್ಥಕ ಆಯ್ತು ಅನ್ಕೊಂಡು ನೆಮ್ಮದಿಯಾಗಿರ್ತೀನಿ. ಹೆಂಗಾದ್ರೂ ಮಾಡಿ ಮನೇನಾದ್ರೂ ನನ್ನ ಹೆಸರಿಗೆ ಮಾಡ್ಸಕ್ ಮಾಡಿ. ಜಾಗ ಮಾಡಿಸಿದ್ರೆ ಮನೆ ಅಲ್ಲಿ ಕಟ್ಟಿದ್ರೆ ಆ ಮನೆ ನಂದೇ ಆಗುತ್ತೆ. ನಂದಂದ್ರೆ ನಮ್ದಾಗುತ್ತೆ. ನಾನೇನೇನು ನನ್ನ ಮನೆ ಅಂತ ಏನು ಹೇಳಲ್ಲ, ಎಲ್ರದು ಮನೆನೇ. ಆದ್ರೂ ನನಗೇನೋ ಒಂಥರ ತೃಪ್ತಿ, ನನ್ನ ಗಂಡ ನನ್ನ ಮದುವೆ ಆಗಿದ್ದಕ್ಕೆ ಮನೆ ಆದ್ರೂ ನನ್ನ ಹೆಸರಿಗೆ ಮಾಡಿಸ್ತಾ ಅಂತ ಖುಷಿ ಆಗಿರ್ತೀನಿ ಅಷ್ಟೇನೆ. ಅಷ್ಟು ಬಿಟ್ರೆ ನನಗೇನು ಇಲ್ಲ. ಯಾರು ನಮ್ಮಮ್ಮ ಹೇಳಿತಾ? ನಿಮ್ಮ ಅಮ್ಮನೇ ಹೇಳಿದ್ದು. ಹಂಗಾದ್ರೆ ನೋಡೋಣ ಇರು. ನನ್ನ ತಂಗಿ ಬೇರೆ ಬರ್ತಾಳೆ, ಅವಳು ಏನಂತಾಳು. ಈಗಲೇ ಸದ್ಯಕ್ಕೆ ಇನ್ನೂ ಒಂದು ತಿಂಗಳು ಆಗಿದೆ ಕೆಲಸಕ್ಕೆ ಸೇರಿ. ಈಗ ಸಂಬಳ ಅಲ್ಲಿ 1 ತಿಂಗಳು ಹೋದ ತಿಂಗಳು ತಂದು ಕೊಟ್ಟಿದ್ದಾಳೆ. ಈ ತಿಂಗಳು ಬರಬೇಕು. 2 ತಿಂಗಳು ಆಯ್ತೇನೋ ಅಲ್ವಾ? ಹೌದು, 2 ತಿಂಗಳಾಯ್ತು. ಈ ತಿಂಗಳು ಇನ್ನೂ ಸಂಬಳ ತಗೊಂಬಂದಿಲ್ಲ. ಇವತ್ತು ತಗೊಂಬರ್ತಾಳೆ ಅನ್ಸತ್ತೆ. ಬಿಡಿಸ್ಕೊಂಬರ್ತೀನಿ. ಬ್ಯಾಂಕಿಗೆ ಹೋಗಿ ಹಂಗೇನೆ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಿದ್ಲು. ATMನಾಗೆ ಬಿಡಿಸ್ಕೊಂಬರ್ತಾಳೆ ಅನ್ಸತ್ತೆ. ರೀ, ಅವಳ ಸಂಬಳನ ನನ್ನ ಕೈಗೆ ಕೊಡಕ್ಕೆ ಹೇಳಿ. ನಿಮ್ಮ ಅಮ್ಮನಿಗೆ ಹೆಂಗೂನು ಇವಾಗ ಬೇರೆ ಹುಷಾರಿಲ್ಲ, ಇಲ್ಗೂ ಹೋಗಿದ್ದಾರೆ. ಎಲ್ಗೂ ಹೋಗಿದ್ದಾರೆ ಅಂದ್ರೆ ಇಲ್ಲೆಲ್ಲ ಊರಕ್ಕೆ ಹೋಗಿದ್ದಾರೆ, ಬರ್ತಾರೆ. ಏನು ಹುಷಾರಿಲ್ಲ, ಏನೋ ಒಂದು ಸ್ವಲ್ಪ ಕೆಮ್ಮು ನೆಗಡೆ ಆಗೈತೆ ಅಷ್ಟೇನೆ. ಅಷ್ಟಕ್ಕೆ ಹುಷಾರಿಲ್ಲ ಅಂತೇಳಿ ಸ್ಯಾಲ್ರಿ ನಿನ್ನ ಕೈ ಕೊಡು ಅಂದರೆ ನಮ್ಮಮ್ಮ ಒಪ್ಪಲ್ಲ. ರಮ್ಯಾ, ಸುಮ್ಮನೆ ಯಾಕೆ ಜಗಳ ಬೇಡ, ಸುಮ್ಮನೆ ಇರು. ಮನೆ ಕಟ್ಸೋಣ, ಆದರೆ ದುಡ್ಡು ನೀನು ಇಟ್ಕೋಬೇಕು ಅಂತ ಏನೂ ಇಲ್ವಲ್ಲ. ರೀ, ಈಗ ಮನೆನಾದ್ರೂ ನನ್ನ ಹೆಸರಿಗೆ ಜಾಗ ಮಾಡಿಸಿ ಮನೆ ಕಟ್ಟಿದ್ರೆ ನನ್ನ ಹೆಸರಿಗೆ ಇರುತ್ತೆ. ನೀವು ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡ್ಕೊಂಡ್ರಿ ತಾನೇ ನನ್ನ ಮೇಸ್ಟ್ರು ಅದು ಇದು ಅಂತ ಹೇಳಿ, ಹೈಸ್ಕೂಲ್ ಟೀಚರ್ ಅಂತ ಹೇಳಿ. ಹೌದು, ಅದಕ್ಕೇನೀಗ? ಮತ್ತೆ ಮೋಸಕ್ಕೆ ಇದೊಂದು ಕೆಲಸನಾದ್ರೂ ಮಾಡಿ ಆ ಜಾಗ ನನ್ನ ಹೆಸರಿಗೆ ಮಾಡಿಸಿ. ನನಗೆ ಖುಷಿ ಆಗುತ್ತೆ. ಅವಾಗ ನೀನ್ ಮಾಡಿರೋ ಮೋಸನು ಎಲ್ಲನ ಮರೆತು ಬಿಡ್ತೀನಿ. ಹೌದಾ? ಮತ್ತೆ ಎಂದೂ ನೀನು ಮೋಸಗಾರ ಮಂತನ ಹೇಳಲ್ವಾ? ಯಾವಾಗಲೂ ಜಗಳ ಆಡ್ದಾಗೆಲ್ಲ ಹೇಳ್ತಿರ್ತೀಯಲ್ಲ, ಮೋಸಗಾರ ಮೋಸದಿಂದ ಮದುವೆ ಆದೆ ನನ್ನ ಅಂತನ ಹೇಳಲ್ವಾ ನೀನು? ಇಲ್ಲ, ಹೇಳಲ್ಲ. ಆ ಜಾಗನ ನನ್ನ ಹೆಸರಿಗೆ ಮಾಡಿಸಿ. ಆದಷ್ಟು ಬೇಗ ಮನೆ ಕಟ್ಟಣ ಆ ಜಾಗದಲ್ಲಿ. ಸರಿ ಆಯಿತು ಬಿಡು, ನಮ್ಮ ಅಮ್ಮಗೆ ಬರಲಿ, ಹೇಳ್ಬಿಟ್ಟು ಆ ಜಾಗ ನಿನ್ನ ಹೆಸರಿಗೆ ಮಾಡಿಸ್ತೀವಿ. ಆಮೇಲೆ ನಮ್ಮ ಆಶಾ ಎಲ್ಲ ಹೆಂಗು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾಳೆ, ಲೋನ್ ತಗೊಂಬಿಟ್ಟು ಮನೆ ಕಟ್ಸೋಕ್ಕಾಗುತ್ತೆ. ಇದಕ್ಕೆ ಆಶಾ ಏನಂತಾಳೋ ನಮ್ಮ ಅಮ್ಮ ಏನನ್ನುತ್ತೋ ಅಂತ. ಅಯ್ಯೋ, ಈ ಮನೇಲಿರೋದು ನೀವೊಬ್ಬನೇ ಗಂಡು ಮಗ ತಾನೆ. ನಿಮ್ಮ ಹೆಸರಿಗಿದ್ರೇನು, ನನ್ನ ಹೆಸರಿಗಿದ್ರೇನು, ನಿಮ್ಮ ಅಮ್ಮನ ಹೆಸರಿಗಿದ್ರೇನು ಹೇಳು. ಅದಕ್ಕೆ ನನಗೂ ಸ್ವಲ್ಪ ಅಸಮಾಧಾನ ಆಗುತ್ತೆ. ನಿಮ್ಮನ್ನ ಇನ್ಯಾವತ್ತೂ ಆ ಥರ ಮೋಸ್ಕಾರ ಅಂತ ನಾ ಹೇಳೋದು ಇಲ್ಲ. ನಮ್ಮ ತವ್ರ ಮನೆಯವರು ಯಾರು ಅನ್ನಲ್ಲ. ಆ ಥರ ಆಗಬೇಕು ಅಂದರೆ ಆ ಜಾಗ ನನ್ನ ಹೆಸರಿಗೆ ಮಾಡಿಸಿ. ಆಯಿತು ಬಿಡು ರಮ್ಯಾ, ನನ್ನಿಂದ ನಿನಗೆ ಮೋಸ ಆಗಿದೆ, ಆದರೆ ಅದನ್ನು ಮರಿತೀನಿ ಅಂತ ಹೇಳ್ತಾ ಇದೆಯಾ? ಸರಿ ಆಯಿತು ಬಿಡು. ಬರಲಿ ನೋಡೋಣ, ನಮ್ಮ ಬರಲಿ ಏನಂತಾರೆ ನೋಡೋಣ. ನಿನ್ನ ಹೆಸರು ಮಾಡಿಸ್ರಿ ಅಂತ ನಾ ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್ ಕಣ್ರಿ. ಆಶಾ ಬಂದ್ಲು. ಆಶಾ, ಸಂಬಳ ಆಯ್ತೀನಿ. ಮತ್ತೆ ಆಗದೆ ಇರುತ್ತಾ? ಬಿಡಿಸ್ಕೊಂಬಂದ ಆಶಾ ಸ್ಯಾಲ್ರಿ ಎಲ್ಲನ ಎಷ್ಟು ಬಂತು? ಎಷ್ಟು 25,000 ಬಂತ? ಎಷ್ಟು 30,000 ಬಂತು? 25,500 ಬಂದಿದೆ ಅತ್ತಿಗೆ. ಅಮ್ಮ ಎಲ್ಲೋಯ್ತು? ಅಮ್ಮ ಎಲ್ಲ ಹೋಗಿದ್ದಾರೆ. ಕೊಡು ನನಗೆ ಸ್ಯಾಲ್ರಿನ. ಎಲ್ಲನ ನಾನೇ ಇಟ್ಕೊಂತೀನಿ. ಅತ್ತೆ ಬಂದಾಗ ನಾನೇ ಹೇಳ್ತೀನಿ, ನಾನೇ ಇಟ್ಕೊಂಡಿದ್ದೀನಿ ಅತ್ತೆ ಅಂತಾನ. ಅವ್ರೇನು ಅನ್ನಲ್ಲ. ನಿಮ್ ಕೈಗ ಬೇಡ ಅತ್ತಿಗೆ. ಸುಮ್ಮನೆ ಅಮ್ಮ ಬಂದ್ರೆ ಯಾಕೆ ಅವಳ ಕೈ ಕೊಟ್ಟೆ ಅಂತನ ನನ್ನೇ ಬೈತಾರೆ. ಸುಮ್ಮನೆ ಜಗಳ ಆಗೋದು ಬೇಡ, ಸುಮ್ಮನೆ ಇರಿ, ಅವ್ರ ಕೈಗೆ ಕೊಡ್ತೀನಿ. ಅಯ್ಯೋ ಆಶಾ, ಏನಿಲ್ಲ ಪರವಾಗಿಲ್ಲ, ನಿಮ್ಮ ಅತ್ತಿಗೆ ಕೈಗೆ ಕೊಡು. ಈಗ ಮನೆ ಕಟ್ಟಿಸ್ಬೇಕಲ್ವಾ, ಆ ಜಾಗನ ನಿಮ್ಮ ಅತ್ತಿಗೆ ಹೆಸರಿಗೆ ಮಾಡಿಸ್ಬೇಕು ಅಂತ ಇದ್ದೀವಿ. ನಾನು ಅಮ್ಮನೂ ಎಲ್ಲರೂ ಸೇರಿಕೊಂಡು ಬೇಗ ಹಾಕಿದ್ರೆ ನಿಮ್ಮ ಅತ್ತಿಗೆ ಹೆಸರಾಗ ಆಗಿದ್ರೆ ಬೇಗ ಮನೆ ಕಟ್ಬೋದಂತೆ ನಾವು. ಹಂಗಂತ ಹೇಳಿ ಜ್ಯೋತಿಷರು ಹೇಳ್ತಾ ಇದ್ರು. ನಾನು ರಮ್ಯನು ಹೋಗಿದ್ವಿ ಕೇಳ್ಕೊಂಬರಕ್ಕೆ, ಅಲ್ವಾ ರಮ್ಯಾ? ಹೌದು ರೀ, ನನ್ನ ಹೆಸರಿಗಿದ್ರೆ ಚೆನ್ನಾಗಿ ಆಗ್ಬರುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ದುಡ್ಡುನು ನಿನ್ ಕೈಯಲ್ಲೇ ಚೆನ್ನಾಗಿ ನಿಲ್ಲೋದು ನಿಮ್ಮ ಮನೇಲಿ ಎಲ್ರಿಗಿಂತನ ಅಂತನ ಹೇಳ್ತಾ ಇದ್ರು ಆಶಾ. ಅಯ್ಯೋ, ಆ ಜಾತಕ ಜ್ಯೋತಿಷಿ ಎಲ್ಲ ನಾನು ನಂಬಲ್ಲ ಅತಿಗೆ. ಆಶಾ,
ಹಿಂದಿನವರು ಸುಮ್ನೆ ಜಾತಕ ಜ್ಯೋತಿಷ್ಯ ಅಂತನ ನೋಡಿರಲ್ಲ. ಕೊಡಿಲಿ ಸ್ಯಾಲ್ರಿನ. ಬೇಕು ಅಂದ್ರೆ ನಿಮ್ಮ ಅಮ್ಮ ಬಂದಾಗ ನನ್ನ ಕೈಗೆ ಕೊಡು ಅಂದ್ರೆ ಕೊಡ್ತೀನಿ. ಈಗ ಕೊಡು ನನ್ನ ಹತ್ರ. ಕೊಡು ಆಶಾ, ಕೊಡು, ಏನಾಗಲ್ಲ. ಅವಳೇನೇನು ತಗೊಂಡು ಓಡೋಗಲ್ಲ, ಇಲ್ಲೇ ನಮ್ಮನೇಲೆ ಇರ್ತಾಳೆ ತಾನೆ. ಅಮ್ಮ ಬಂದಾಗ ಏನಾನ ಕೊಡು ಅಂದರೆ ವಾಪಸ್ ಕೊಡ್ತಾಳೆ. ಕೊಡು. ಸರಿ ಅಣ್ಣ, ಆಯ್ತು, ನೀನು ಹೇಳ್ತಾ ಇದೀಯ ಅಂತನ ಕೊಡ್ತೀನಿ ರೀ. ತಗೊಳ್ಳಿ ಅತ್ತಿಗೆ. ಅಮ್ಮ ಏನಾನ ಕೇಳಿದ್ರೆ ನಾನೇನ ಅಣ್ಣನ ಮೇಲೆ ಹೇಳ್ತೀನಿ, ಅವನೇ ಕೊಡು ಅಂತ ಹೇಳ್ದ, ಅದಕ್ಕೆ ಕೊಟ್ಟೆ ಅಂತಾನ. ತಗೊಳ್ಳಿ. ಸರಿ ಕೊಡಮ್ಮ. ನಿಮ್ಮ ಅಮ್ಮ ಬಂದ್ರೆ ಏನು ಅನ್ನಲ್ಲ ಬಿಡು. ನಿನ್ನ ಖರ್ಚಿಗೆ ಇಟ್ಕೊಂಡಿದ್ಯಾ? ನನ್ನ ಖರ್ಚಿಗಿದೆ ಅಣ್ಣ, ನನ್ನ ಹತ್ರ ಇದೆ ಬಿಡು. ಏನು ಪರವಾಗಿಲ್ಲ. ಅಯ್ಯೋ ಆಶಾ, ನೀನಂತೂ ತುಂಬಾ ಬುದ್ಧಿವಂತೆ ಕಣೆ. ನಿನಗೆ ಇವತ್ತು ಏನಾದ್ರೂ ಸ್ಪೆಷಲ್ ಆಗಿ ಅಡುಗೆ ಮಾಡ್ಕೊಡ್ಬೇಕು ಅಂತಿದ್ದೀನಿ. ಏನ್ ಮಾಡ್ಕೊಡ್ಲಿ? ನಿನ್ಗೆ ಏನ್ ಇಷ್ಟ? ನನಗೆ ಗುಲಾಬ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ಅತಿಗೆ ಜಾಮೂನ್ ಮಾಡಿ ಇವತ್ತು, ಜಾಮೂನ್ ತಿನ್ನೋಣ. ಆಯ್ತು ಕಣೆ ಆಶಾ, ನನಗೂ ಇಷ್ಟನೇ ಜಾಮೂನ್ ಅಂದ್ರೆ, ಮಾಡ್ತೀನಿ ಬಿಡು. ನಿಮ್ಮ ಅಣ್ಣ ತರ್ತಾರೆ ರೀ. ಒಂದ್ 2 ಪ್ಯಾಕೆಟ್ ತಗೊಂಬನ್ನಿ. ಹೋಗಿ ಅದು GRV ತಗೊಂಬನ್ನಿ, ಚೆನ್ನಾಗಿರುತ್ತೆ. ಒಂದ್ ತಗೊಂಡ್ರೆ ಒಂದ್ ಫ್ರೀ ಬರುತ್ತಲ್ಲ, ಅದನ್ನ ತಗೊಂಬನ್ನಿ. 2 ಪ್ಯಾಕೆಟ್ ಬರುತ್ತೆ. ಎಷ್ಟು 145 ರೂಪಾಯಿನೋ ಎಷ್ಟೋ ಇರ್ಬೇಕದು. ಸರಿ ಅದಕ್ಕೆ ನಾನು ಸ್ವಲ್ಪ ರೆಸ್ಟ್ ತಗೊಂತೀನಿ. ಆಯ್ತಾಯ್ತು, ಹೋಗು. ನೀನೇನು ಹೊರಗಡೆ ಬರಬೇಡ. ರೂಮಾಗೆ ಆರಾಮಾಗಿ ಮುಖ ಗಿಕ್ಕ ತೊಳ್ಕೊಂಡು ಏನಾದ್ರೂ ಮೊಬೈಲ್ ಗಿಬಲ್ ನೋಡ್ತಾ ಕೂತ್ಕೋ. ನಾನು ಒಂದು ಅರ್ಧ ಗಂಟೆ ಅಲ್ಲ 1 ಗಂಟೆ ಒಳಗಡೆ ಜಾಮೂನ್ ಮಾಡ್ಬಿಡ್ತೀನಿ. ಅವಾಗ ತಿನ್ನೋಣ ಎಲ್ಲರೂ ಕೂತ್ಕೊಂಡು. ನಿಮ್ಮ ಅಮ್ಮನೂ ಬರ್ತಾರ ಅವಾಗ. ಉಷಾನು ಎಲ್ಗೋ ಹೋಗವಳೆ, ಬರ್ತಾಳ ಅವಳನು. ಸರಿ ಅತ್ತಿಗೆ ರೀ. ನಾನು ಇನ್ಮೇಲೆ ನಿಮ್ಮನ್ನ ಮೋಸಗಾರ ಅಂತ ಕರೆಯಲ್ಲ ಬಿಡಿ. ಹಂಗೇನೆ ಆ ಜಾಗ ಒಂದ್ ಸ್ವಲ್ಪ ನನ್ನ ಹೆಸರಿಗೆ ಮಾಡಿಸ್ಬಿಡಿ. ಆಯ್ತು ಕಣೆ ರಮ್ಯಾ. ಅಮ್ಮ ಏನಂತೈತೋ ಏನೋ ಗೊತ್ತಿಲ್ಲ. ಅಮ್ಮ ಬಂದ್ಮೇಲೆ ಕೇಳಬೇಕು. ಏನು ಅದು ಅಮ್ಮನ ಕೇಳೋದು? ಏನೂ ಇಲ್ಲಮ್ಮ, ಅದೇ ನಮ್ಮದು ಸೈಟಿನ ಜಾಗ ಐತಲ್ವ ನಮ್ಮೂರಲ್ಲಿ, ಅದನ್ನು ರಮ್ಯನ ಹೆಸ್ರಿಗೆ ಮಾಡ್ಸೋಣ ಅಂತನ. ಈಗ ನಿನ್ನ ಹೆಸ್ರಿಗೆ ಐತಲ್ವಾ, ಇವಳ ಹೆಸ್ರಿಗೆ ಮಾಡಿಸಿದ್ರೆ ಬೇಗ ಮನೆ ಕಟ್ತೀರಾ ಅಂತನ ಶಾಸ್ತ್ರಿಗಳು ಹೇಳ್ತಾ ಇದ್ರು. ಅದಕ್ಕೇನೆ ಅಮ್ಮ ಬಂದಾಗ ಕೇಳೋಣ, ಸುಮ್ಮನೆ ಇರು, ಮಾಡಿಸ್ತಾರೆ ಅಂತ ಹೇಳ್ತಿದ್ದೆ ಅಷ್ಟೇನೆ. ಅದ್ಯಾವಾಗ ಶಾಸ್ತ್ರ ಕೇಳ್ಕೊಂಬಂದ್ರು? ನನ್ನ ಹೆಸರಿನಾಗಿರೋದ ನೀನ್ ಹೆಂಡತಿ ಹೆಸರು ಮಾಡಿಸಿದ್ರೆ ಮನೆ ಕಟ್ತೀವ ಬೇಗ, ಹಂಗಂತ ಯಾರು ಹೇಳಿದ್ದು? ಅಯ್ಯೋ ಅತ್ತೆ, ಈಗ ತಾನೇ ಇವರೇ ಹೇಳಿಲ್ವಾ ಶಾಸ್ತ್ರದಾಗ ಹೇಳಿದ್ರು ಅಂತನ. ನಾವು ನಿನ್ನೆ ಶಾಸ್ತ್ರ ಕೇಳಕ್ ಹೋಗಿದ್ವಿ, ಮನೆ ಕಟ್ಟಬೇಕು ಹಿಂಗೆ ಯಾರ ಹೆಸರಿಗೆ ಆಗ್ಬರುತ್ತೆ ಅಂತನ. ಅದಕ್ಕೆ ನನ್ನ ಹೆಸರಿಗೆ ಆಗ್ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸೈಟಿನ ಜಾಗ ನನ್ನ ಹೆಸರಿಗೆ ಮಾಡಿಸಿದ್ರೆ ಮನೆನ ಬೇಗ ಕಟ್ತೀವಂತೆ ಅತ್ತೆ. ಹೌದಾ? ಸರಿ ಸರಿ ಆಯ್ತು, ನೋಡೋಣ. ಆಶಾ ಬಂದ್ಲೇನು? ಬಂದ್ಲತ್ತೆ, ಈಗ ತಾನೇ ರೂಮ್ ಒಳಗೋದ್ಲು. ಸಂಬಳನೂ ನಾನೇ ಇಟ್ಕೊಂಡಿದ್ದೀನಿ. ಅವಳೇನ್ ಕೇಳಕ್ ಹೋಗ್ಬೇಡಿ. ಇನ್ನೇನು ನನ್ನ ಹೆಸರಿಗೆ ಆದ್ರೆ ನಾನೇ ದುಡ್ಡು ಇಟ್ಕೊಂತೀನಿ. ದುಡ್ಡಿನ ವ್ಯವಹಾರ ಎಲ್ಲ ನೀನೇ ನೋಡ್ಕೊಳಮ್ಮ ಅಂತಾನು ಹೇಳಿದ್ದಾರೆ ಶಾಸ್ತ್ರದಾಗೆ. ಅದಕ್ಕೆ ನಾನೇ ಇಟ್ಕೊಂಡು ಮನೆ ಆಗೋವರೆಗೂ ನಾನು ಇಟ್ಕೊಂತೀನಿ. ಹೊಸ ಮನೆಗೆ ನೀವೇ ಇಟ್ಕೊಳ್ಳಿರಂತೆ. ಈ ಕಂಬದ ಮನೆಗೆ ಎಷ್ಟು ದಿನ ಅಂತ ಇರೋದಲ್ವಾ ಅತ್ತೆ? ಪಾಯ ಹಾಕ್ಬಿಟ್ಟು ಲೋನ್ ತಗೊಂಡು ಮನೆ ಕಟ್ಟಲ್ಲ ನಾವುನು. ಹೌದಾ? ಸರಿ ಸರಿ ಆಯ್ತು. ಶಾಸ್ತ್ರದಾರಿ ಹೇಳವ್ರೆ ಅಂದ್ರೆ ಅದು ನಿಜಾನೇ ಆಗುತ್ತೆ. ಯಾಕಂದ್ರೆ ನಾವು ಎಲ್ಲ ಶಾಸ್ತ್ರ ಗೀಸ್ತ್ರ ಎಲ್ಲನ ತುಂಬಾ ನಂಬ್ತೀವಿ. ಈಗ ನಿಜವಾಗ್ಲೂ ಹೋಗಿದ್ರೇನೋ ಶಾಸ್ತ್ರ ಕೇಳ್ಕೊಂಬರಕ್ಕೆ ಸುನಿಲ? ಹೌದತ್ತೆ, ಹೋಗಿದ್ವಿ, ಕೇಳ್ಕೊಂಡೆ ಬಂದಿದ್ದು. ವ್ಯವಹಾರ ಎಲ್ಲ ನಿನ್ನ ಹೆಸರಲ್ಲೇನೆ ನಡೀಲಿ, ಮನೆ ಆಗೋವರೆಗೂ ಜಾಗನೂ ನಿನ್ನ ಹೆಸರಲ್ಲೇ ಮಾಡಿಸ್ಕೊಳಮ್ಮ, ಬೇಗ ಮನೆ ಕಟ್ತೀರಾ ಸಾಲ ಇಲ್ದಂಗೆ ಅಂತನ ಹೇಳಿದ್ರು ಅತ್ತೆ. ಬೇಕು ಅಂದ್ರೆ ನೀವು ಹೋಗಿ ಒಂದ್ಸಲ ಕೇಳ್ಕೊಂಬರೋದಿದ್ರೆ ಕೇಳ್ಕೊಂಬನ್ನಿ. ನಿಮ್ಮ ಮಗನ ಮೇಲೆ ಅಷ್ಟು ನಂಬಿಕೆ ಇಲ್ದಿದ್ರೆ ನಾವೇನು ಹೇಳಲ್ಲ, ನಿಮ್ಮಿಷ್ಟ. ಇಲ್ಲ ನಿಮ್ಮ ಹೆಸರಿಗೆ ಮನೆ ಕಟ್ಟಂಗಿದ್ರೆ ಕಟ್ರಿ. ಆಮೇಲೆ ಏನಾದ್ರು ತೊಂದರೆ ಬಂತು, ಇಲ್ಲ ಸಾಲ ಗಿಲ ಮಾಡ್ಬೇಕಾಯ್ತು ಅಂದ್ರೆ ಅವಾಗ ನಾನು ಹೇಳಿದ್ದೆ ಸರಿ ಅಂತ ಅಂದ್ಕೊಂಡಿರ್ತೀರಾ, ಅವಾಗ ತುಂಬಾ ಲೇಟ್ ಆಗಿರುತ್ತೆ. ಅದಕ್ಕೆ ಈಗ್ಲೇನೆ ಎಲ್ಲ ಶಾಸ್ತ್ರ ಸಂಬಂಧ ಎಲ್ಲ ಕೇಳ್ಕೊಂಡು ಮನೆ ಕಟ್ಟಿದ್ರೆ ಸಾಲ ಇಲ್ದಂಗ ನಾವು ಮನೆ ಕಟ್ಬೋದು ಅತ್ತೆ. ನನ್ನ ಹೆಸರಿಗೆ ಮಾಡಿಸಿ ಜಾಗನ ಆದಷ್ಟು ಬೇಗ. ಸರಿ ಆಯ್ತಮ್ಮ, ಯಾರ ಹೆಸರಿಗಿದ್ರೆ ಏನಂತೆ ಇರೋದು, ನನಗೆ ಇವನೊಬ್ನೇ ಮಗ, ಮಾಡ್ಸೋಣ ಆದಷ್ಟು ಬೇಗ. ಸಂಬಳ ಕೊಡಿಲಿ, ಸಂಬಳ ದುಡ್ಡಾದ್ರೂ ನಾನು ಇಟ್ಕೊಂತೀನಿ. ಅಯ್ಯೋ ನನ್ನ ಹತ್ರ ಇದ್ದೇ ಬಿಡಿ ಅತ್ತೆ, ಕೊಡ್ತೀನಿ. ಏನು ಬೇಡ, ತಾಂಬೈಲಿ. ನಿನ್ನ ಹತ್ರ ದುಡ್ಡಿದ್ರೆ ನೀನು ಸುಮ್ಮನಿರಲ್ಲ. ಅದು ಮೊಬೈಲಿಗೆ ಕರೆನ್ಸಿ ಹಾಕ್ಸೋದು, ಅದನ್ನ ತಮ್ಮದು, ಇದನ್ನ ತಮ್ಮದು, ಬಟ್ಟೆ ತಮ್ಮದು, ಮೇಕಪ್ ಅದು ಇದು ಅಂತಾನ ಖರ್ಚು ಮಾಡ್ಬಿಡ್ತೀಯ. ನಾನೆಲ್ಲ ಇಟ್ಕೊಂತೀನಿ. ಏನು ಬೇಡ, ತತ್ತಾ ಇಲ್ಲಿ. ಅಯ್ಯೋ ಅತ್ತೆ, ಏನಂತ ಹಿಂಗ್ ಕಿತ್ಕೊಂಡ್ಬಿಟ್ರಿ ಕೈಯಲ್ಲಿದ್ದ ದುಡ್ಡ? ಸರಿ ಆಯ್ತು, ನೀವೇ ಇಟ್ಕೊಳ್ಳಿ. ಏನಾದ್ರೂ ತೊಂದರೆ ಆದ್ರೆ ನಾನು ಕೇಳಬೇಡಿ. ಮನೆ ಕಟ್ಬೇಕಾದ್ರಾಗ್ಲಿ ಇಲ್ಲ ಸಾಲ ಗಿಲ ಮಾಡ್ಕೊಂಬಂಗಾದ್ರೆ ವ್ಯವಹಾರನೂ ನೀನೇ ನೋಡ್ಕೊ ಅಂತ ಹೇಳಿದ್ರು. ಪರವಾಗಿಲ್ಲ ಬಿಡಿ, ವ್ಯವಹಾರನ ನೀವೇ ನೋಡ್ಕೊಳ್ಳಿ. ನನ್ಗೇನು ತೊಂದರೆ ಇಲ್ಲ. ಆ ಜಾಗನ ನನ್ನ ಹೆಸರಿಗೆ ಮಾಡಿಸಿ ಅಷ್ಟೇ. ಆಯ್ತು ಬಿಡು ರಮ್ಯಾ, ಮಾಡಿಸ್ತೀನಿ ಅಂತ ಹೇಳಿತ್ತಲ್ಲ ಅಮ್ಮ. ಹೋಗಮ್ಮ, ದುಡ್ಡು ತಗೊಂಡೋಗಿ ಒಳಕಿಡು. ಏನ್ರಿ ನಿಮ್ಮಮ್ಮ ಕೈಯಲ್ಲಿರೋದು ಹಂಗೆ ಕಿತ್ಕೊಂಡು ಹೋಗ್ಬಿಡ್ತು? ಹೋಗ್ಲಿ ಬಿಡು, ಈಗ ಜಾಗ ನಾನು ನಿನ್ನ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳಿತ್ತಾನೆ. ನೀನು ನನ್ನ ಮೇಲೆ ನನ್ನ ಮೋಸ್ಕರ ಅದು ಇದು ಅಂತ ಅನ್ಬಾರ್ದು. ನಾನೇನೋ ಜ್ಯೋತಿಷ್ಯ ಭವಿಷ್ಯ ಅದು ಇದು ಅಂತ ಹೇಳಿ ನಿನ್ನ ಹೆಸರಿಗೆ ಮಾಡ್ಸೋಕ್ಕೆ ಒಪ್ಸಿದ್ದೀನಿ. ಸರಿ ಆಯ್ತು ರೀ. ಅಷ್ಟಾದ್ರೂ ಮಾಡೋದಲ್ಲ ಸದ್ಯ, ಏನೋ ಒಂದು ಸುಳ್ಳು ಹೇಳಿ. ಸರಿ, ನಾನು ಜಾಮೂನ್ ಮಾಡ್ತೀನಿ, ಹೋಗಿ. ಸರಿ ಸರಿ, ಮಾಡೋದು ಬೇಗ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.